500 रुपए और 1000 रुपए के करेंसी नोट लीगल टेंडर नहीं रहेंगे। ಅಷ್ಟಕ್ಕೂ ಹೇಳಬೇಕು ಅಂತಂದ್ರೆ ಇದನ್ನ ಡಿಮಾನಿಟೈಸೇಷನ್ ಅಂತ ಕರೀತಾರೆ. ಇದನ್ನ ಮಾಡೋದಕ್ಕೆ ಮೇನ್ ಗೋಲ್ ಏನು? ಬ್ಲಾಕ್ ಮನಿ ಕಂಟ್ರೋಲ್, ಫೇಕ್ ಕರೆನ್ಸಿ ಸ್ಟಾಪ್, ಟೆರರ್ ಫಂಡಿಂಗ್ ರೆಡ್ಯೂಸ್. ಸಡನ್ ಆಗಿ 500,000 ಬ್ಯಾನ್ ಅನ್ಬಿಟ್ಟು ಅನೌನ್ಸ್ಮೆಂಟ್ ಆಗ್ತಿದ್ದಂಗೆ ನಮ್ಮ ಇಂಡಿಯಾದಲ್ಲಿ ಇರುವಂತ ಪ್ರತಿಯೊಂದು ವ್ಯಕ್ತಿಗೂ ಶಾಕ್ ಆಯ್ತು. ಆ ಟೈಮಲ್ಲಿ ಪ್ರತಿಯೊಂದು ಬ್ಯಾಂಕ್ ಮುಂದೆನೋ ಸಾವಿರಾರು ಜನ ನಿಂತ್ಕೋತಾರೆ. ಏನಕ್ಕೆ ಅಂದ್ರೆ ಬೈ ಹ್ಯಾಂಡ್ ಕ್ಯಾಶ್ ಇರೋದನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ. ಈ ಒಂದು ಇಂಪ್ಯಾಕ್ಟ್ ಇಂಡಿಯಾಗ್ ಮಾತ್ರ ಅಲ್ಲ, ಪಾಕಿಸ್ತಾನ್ಗೂ ಇಟ್ಟಾಯ್ತು. ಅದ್ ಹೆಂಗೆ ಅಂತಂದ್ರೆ ಫೇಕ್ ಇಂಡಿಯನ್ ಕರೆನ್ಸಿ ಪಾಕಿಸ್ತಾನ ಅಲ್ಲಿ ಪ್ರಿಂಟ್ ಆಗ್ತಿತ್ತು, ಆ ಕರೆನ್ಸಿ ಇಂಡಿಯಾಗೆ ಸ್ಮಗ್ಲಿಂಗ್ ಆಗ್ತಿತ್ತು. ಆ ಸಡನ್ ಬ್ಯಾನ್ ಇಂದ ಅವ್ರು ಇಟ್ಕೊಂಡಿರುವಂತ ಕೋಟಿಗಟ್ಟಲೆ ನಕಲಿ ದುಡ್ಡು ಯೂಸ್ಲೆಸ್ ಆಯ್ತು. ಒಂದೇ ರಾತ್ರಿಯಲ್ಲಿ ಅವ್ರು ಇಟ್ಕೊಂಡಿರುವಂತ ಅಷ್ಟು ನಕಲಿ ದುಡ್ಡು ಒಂದು ಯೂಸ್ಲೆಸ್ ಪೇಪರ್ ಆಯ್ತು. ಈ ಕಥೆಯಲ್ಲಿ ಬಿಗ್ಗೆಸ್ಟ್ ಪ್ಲೇಯರ್ ಯಾರು ಅಂತಂದ್ರೆ ಜಾವೇದ್ ಖಾನಾನಿ. ಇವನು ಪಾಕಿಸ್ತಾನಲ್ಲಿ ಬಿಗ್ಗೆಸ್ಟ್ ಮನಿ ಎಕ್ಸ್ಚೇಂಜರ್. ಬ್ಲಾಕ್ ಮನಿ ಹಾವಳಿ, ಇಲ್ಲಿಗಲ್ ಟ್ರಾನ್ಸಾಕ್ಷನ್, ಇವನು ದೊಡ್ಡ ನೆಟ್ವರ್ಕ್ ನೇ ರನ್ ಮಾಡ್ತಿದ್ದ. ಕರಾಚಿನಲ್ಲಿ ಹೇಳ್ಬೇಕು ಅಂತಂದ್ರೆ ಇಂಡಿಯಾದಲ್ಲಿ ಡಿಮಾನಿಟೈಸೇಷನ್ ಆಗ್ತಿದ್ದಂಗೆನೆ ಜಾವೇದ್ ಖಾನಾನಿಗೆ ಇದ್ದಿದ್ದಂತ ಯೂಸ್ ನೆಟ್ವರ್ಕ್ ಇದ್ದಕ್ಕಿದ್ದಂಗೆ ಲೂಸ್ ಆಯ್ತಾ ಬಂತು. ಫೇಕ್ ಇಂಡಿಯನ್ ಕರೆನ್ಸಿ ಸ್ಟಾಕ್ ಸಡನ್ಲಿ ಝೀರೋ ವ್ಯಾಲ್ಯೂ. ರಿಪೋರ್ಟ್ ಪ್ರಕಾರ ಹೇಳ್ಬೇಕು ಅಂತಂದ್ರೆ ಪಾಕಿಸ್ತಾನ ಅಂಡರ್ ಗ್ರೌಂಡ್ ಎಕಾನಮಿ ಶೇಕ್ ಆಯ್ತು. ಕರಾಚಿ ಮಾರ್ಕೆಟ್ ಅಲ್ಲಿ ಒಂದು ಇಂಪ್ಯಾಕ್ಟ್ ಕಾಣಿಸ್ತು. ಮನಿ ಫ್ಲೋ ಡಿಸ್ಟರ್ಬ್ ಆಯ್ತು. ಇಲ್ಲಿಗಲ್ ಚಾನಲ್ಸ್ ಕೊಲಾಪ್ಸ್ ಆಗೋ ಮಟ್ಟಕ್ಕೆ ಹೋಯ್ತು. ಜಾವೇದ್ ಖಾನಾನಿ ಆಲ್ರೆಡಿ ಇನ್ವೆಸ್ಟಿಗೇಷನ್ ಅಲ್ಲಿ ಇದ್ದ. ಈ ಇನ್ಸಿಡೆಂಟ್ ಅವ್ನ ನೆಟ್ವರ್ಕ್ ಗೆ ಡ್ಯಾಮೇಜ್ ಮಾಡ್ತು. ನಮ್ಮ ಇಂಡಿಯನ್ ಗವರ್ಮೆಂಟ್ ತಗೊಂಡಿರೋ ಆ ಒಂದು ಡಿಸಿಷನ್ ಇಂದ ಪಾಕಿಸ್ತಾನ್ಗೆ ಇಂಡೈರೆಕ್ಟ್ ಆಗಿ ಒಂದು ಬ್ಲೋ ಕೊಡ್ತು. ಹಾಗಾದ್ರೆ ದುರಂಧರ್ 2 ಪ್ರಪಗಂಡನ? ಹೇಳ್ಬೇಕು ಅಂತಂದ್ರೆ ಆನ್ಸರ್ ಅಷ್ಟೊಂದು ಸಿಂಪಲ್ ಅಲ್ಲ. ಸಿನಿಮಾ ರಿಯಾಲಿಟಿ ಇನ್ಸ್ಪೈರ್ ಆಗಿರ್ಬೋದು, ಆದ್ರೆ ಹೇಳ್ಬೇಕು ಅಂತಂದ್ರೆ ಆ ಸ್ಟೋರಿ ಫುಲ್ ಟ್ರೂ ಅಲ್ಲ. ಡೈರೆಕ್ಟರ್ ಕತೆನ ಇಂಟ್ರೆಸ್ಟಿಂಗ್ ಆಗಿ ತಗೊಂಡೋಗಿದ್ದಾರೆ. ಹೀರೋ ಸೈಡ್ ಸ್ಟ್ರಾಂಗ್ ಆಗಿ, ಎನಿಮಿ ಸೈಡ್ ವೀಕ್ ಆಗಿ. ಈ ಫಿಲಂ ನ ನೋಡಿರುವಂತ ಕೆಲವೊಂದಷ್ಟು ಆಡಿಯನ್ಸ್ ಇದನ್ನ ಪ್ರಚಾರಕ್ಕೋಸ್ಕರ ಅಂತ ಕರೀತಾರೆ. ರಿಯಲ್ ಘಟನೆ ಏನು ಅಂತಂದ್ರೆ ಡಿಮಾನಿಟೈಸೇಷನ್ ಆಗಿರುವಂತ ಇಂಪ್ಯಾಕ್ಟ್ ಅದು ಟ್ರೂ ಆಗಿರುವಂತ ಚಾನ್ಸಸ್ ಹೆಚ್ಚಿದೆ. ಆ ಟೈಮ್ ಅಲ್ಲಿ ಡಿಮಾನಿಟೈಸೇಷನ್ ಆಗ್ತಿದ್ದಂಗೆನೆ ಪಾಕಿಸ್ತಾನಲ್ಲಿ ಇರುವಂತ ಕರಾಚಿಗೂ ಶಾಕ್ ಆಯ್ತು ಅನ್ನೋದನ್ನ ಕಂಪ್ಲೀಟ್ಲಿ ಫೇಕ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ಟೈಮ್ ಅಲ್ಲಿ ನಮ್ ಗೌರ್ಮೆಂಟ್ ತಗೊಂಡಿರುವಂತ ಆ ಒಂದು ಡಿಸಿಷನ್ ಬೇರೆ ಒಂದು ಸ್ಟೇಟ್ ಅಂಡರ್ ಗ್ರೌಂಡ್ ಸಿಸ್ಟಮ್ ನೇ ಶೇಕ್ ಮಾಡ್ತು. ಸಿನಿಮಾ ಮೂಲಕ ಅದನ್ನ ದೊಡ್ಡದಾಗಿ ತೋರಿಸಿರ್ಬೋದು, ಆದ್ರೆ ಅದ್ರ ಹಿಂದೆ ಇರುವಂತ ಟ್ರೂತ್ ನ ಇಗ್ನೋರ್ ಮಾಡೋದಕ್ಕೆ ಹೋಗ್ಬಾರ್ದು. ನಿಮ್ಮ ಒಪಿನಿಯನ್ ಏನು? ದುರಂಧರ್ 2 ಮೂವಿ ಪ್ರಪಗಂಡನ ಅಥವಾ ರಿಯಾಲಿಟಿನ? ನೀವೇನಾದ್ರೂ ಈ ಫಿಲಂ ನ ನೋಡಿದ್ರಿ ಅಂತಂದ್ರೆ ನಿಮ್ಮ ಒಪಿನಿಯನ್ ಏನು ಅನ್ಬಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಲೆಟರ್ ತರ ಬರೀರಿ.